ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಏನು ನೋಡೋಣ ಅಂದರೆ ರಿವಿಷನ್ ಕ್ಲಾಸ್ ಕಂಟಿನ್ಯೂ ಆಗ್ತಾ ಇತ್ತು. ಇವತ್ತಿನ ಕ್ಲಾಸಲ್ಲಿ ಟೈಮ್ ಆ್ಯಂಡ್ ವರ್ಕ್ ಏನಿದೆ, ಕೆಲಸ ಮತ್ತು ಸಮಯದ ಪಾಠವನ್ನು ನಾವು ರಿವಿಷನ್ ಮಾಡೋಣ. ಇದು ರಿವಿಷನ್ ಮೇಲೆ 5ನೇ ಕ್ಲಾಸ್ ಆಗಿದೆ. ಈಗ ಆಲ್ರೆಡಿ 4 ಕ್ಲಾಸ್ ಅಪ್ಲೋಡ್ ಆಗಿದೆ. ಯಾವೆಲ್ಲ ಕ್ಲಾಸ್ ಅಪ್ಲೋಡ್ ಆಗಿದೆ ಅಂತ ನೋಡೋದಾದರೆ ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ಆ್ಯಾವರೇಜ್, LCM ಮತ್ತು HCF ಅಪ್ಲೋಡ್ ಆಗಿದೆ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏನಿದೆ ನಿಮಗೆ ಟೈಮ್ ಆ್ಯಂಡ್ ವರ್ಕ್ ಈ ಚಾಪ್ಟರ್ ಬರಬೇಕು ಅಂದರೆ ನಿಮಗೆ ಕಂಪಲ್ಸರಿ LCM ಮತ್ತು HCFನ ತೆಗಿಯೋಕ್ಕೆ ಬರಬೇಕು. LCMನ ನಿಮಗೆ ತೆಗಿಯೋಕ್ಕೆ ಬಂದರೆ ಅಷ್ಟೇ ಈ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೋದು. ಏನಿದೆ ನಿಮಗೆ ಈ ಟೈಮ್ ಆ್ಯಂಡ್ ವರ್ಕ್ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸ್ಗಳು ನಿಂತಿರೋದೇ LCMನಿಂದ. ನಿಮಗೆ LCM ತೆಗಿಯೋಕ್ಕೆ ಬಂದರೆ ಅಷ್ಟೇ ಪ್ರಾಬ್ಲಮ್ಗಳನ್ನ ಬಿಡ್ಸೋಕ್ಕೆ ಬರೋದು. ಮೊದಲು ನೀವು LCM ಯಾವ ಥರ ತೆಗಿಬೇಕು ಮತ್ತು LCM ತೆಗಿಯೋಕ್ಕೆ ಬರಲಿಲ್ಲ ಅವರು LCM ತೆಗಿಯೋದನ್ನ ಕಲ್ತ್ಕೊಳ್ಳಿ. ಇನ್ನು ಇವತ್ತಿನ ಫಸ್ಟ್ ಕ್ವಶನ್ ನೋಡೋಣ. ಏನಿದೆ ಈ ಟೈಮ್ ಆ್ಯಂಡ್ ವರ್ಕಲ್ಲಿ ನಿಮಗೆ 5 to 6 ಟೈಪ್ಸ್ ಬರುತ್ತೆ ಈ ಅಗ್ನಿವೀರ್ ಎಕ್ಸಾಮ್ಗೆ. ಆ ಎಲ್ಲ ಟೈಪ್ಗಳನ್ನ ಇವತ್ತು ಕವರ್ ಮಾಡೋಣ ನಾವು. ಏನಿದೆ ಮೊದಲನೇ ಕ್ವಶನ್ ಏನಿದೆ, A ಮತ್ತು B ಒಟ್ಟಿಗೆ ಒಂದು ಕೆಲಸವನ್ನು 6 ದಿನಗಳಲ್ಲಿ ಮುಗಿಸುತ್ತಾರೆ. A ಒಬ್ಬನೇ ಅದನ್ನು 10 ದಿನಗಳಲ್ಲಿ ಮಾಡುತ್ತಾನೆ. B ಒಬ್ಬನೇ ಎಷ್ಟು ದಿನಗಳಲ್ಲಿ ಮುಗಿಸಬಹುದು ಅಂತ ಕೇಳಿದ್ದಾರೆ. ಏನು ಹೇಳ್ತಿದ್ದಾರೆ ಕ್ವಶನಲ್ಲಿ, A ಮತ್ತು B ಇಬ್ಬರು ಸೇರಿ ಒಟ್ಟಿಗೆ 6 ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ ಅಂತ ಹೇಳ್ತಿದ್ದಾರೆ. A B ಇಬ್ಬರು ಸೇರಿ ಎಷ್ಟು ದಿನಗಳಲ್ಲಿ? 6 ದಿನಗಳಲ್ಲಿ. ನೆಕ್ಸ್ಟ್ A ಒಬ್ಬನೇ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸ್ತಾನಂತೆ? A ಒಬ್ಬನೇ 10 ದಿನಗಳಲ್ಲಿ. ಇನ್ನು ನಮಗೇನು ಕೇಳ್ತಿದ್ದಾರೆ ಇವಾಗ, B ಒಬ್ಬನೇ ಎಷ್ಟು ದಿನಗಳಲ್ಲಿ ಮುಗಿಸಬಹುದು ಅಂತ ಕೇಳ್ತಿದ್ದಾರೆ. ಇದು ಕ್ವಶನ್ ಮಾರ್ಕ್ ಆಗಿರುತ್ತೆ. ಈ ಕ್ವಶನ್ನ ಹೇಗೆ ಬಿಡಿಸ್ಬೇಕು, ಏನು ಮಾಡಬೇಕು ಅಂದರೆ, ಇಲ್ಲಿ ಟೈಮ್ ಆ್ಯಂಡ್ ವರ್ಕ್ ಈ ಚಾಪ್ಟರಲ್ಲಿ ನಿಮಗೆ ಇಬ್ಬರು ಒಟ್ಟಿಗೆ ಸೇರಿ ಎಷ್ಟು ದಿನಗಳಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ಕೊಟ್ಟು, ಇನ್ನು ನೆಕ್ಸ್ಟ್ ಒಬ್ಬನು ಎಷ್ಟು ದಿನಗಳಲ್ಲಿ ಮಾಡ್ತಾನೆ ಅಂತ ಕೊಟ್ಟು, ಇನ್ನೊಬ್ಬನು ಎಷ್ಟು ದಿನಗಳಲ್ಲಿ ಮಾಡಬಹುದು ಅಂತ ಕೇಳಿದಾಗ ಏನು ಮಾಡಬೇಕು ಅಂದರೆ, ನೀವು ಜಸ್ಟ್ ಇಬ್ಬರು ಎಷ್ಟು ದಿನಗಳಲ್ಲಿ ಕೆಲಸ ಮಾಡ್ತಾರೆ? 6 ದಿನಗಳಲ್ಲಿ. ಇನ್ನು ನೆಕ್ಸ್ಟ್ A ಒಬ್ಬನೇ ಎಷ್ಟು ದಿನಗಳಲ್ಲಿ ಕೆಲಸ ಮಾಡ್ತಾನೆ? 10 ದಿನಗಳಲ್ಲಿ. ಈಗ ಇಬ್ಬರದು ಕೊಟ್ಟು ಒಬ್ಬರನ್ನ ಕೇಳಿದಾಗ ಏನು ಮಾಡಬೇಕು ಅಂದರೆ, ಜಸ್ಟ್ ಈ 6 ಮತ್ತು 10 ಮೈನಸ್ ಮಾಡಬೇಕು. ಯಾವ ಥರ? ಈ 6ರಲ್ಲಿ 10 ಹೋದರೆ ಎಷ್ಟು ಬರುತ್ತೆ? ನಮಗೆ 4 ಬರುತ್ತೆ. ಈ ಥರ ನೀವು ಒಂದರಲ್ಲಿ ಒಂದನ್ನು ಮೈನಸ್ ಮಾಡಿ, ಈ ಥರ ನೀವು ಮೈನಸ್ ಮಾಡಾದ್ಮೇಲೆ ಏನು ಮಾಡಬೇಕು, ಜಸ್ಟ್ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ನಿಮ್ಗೆ ಆನ್ಸರ್ ಸಿಗುತ್ತೆ. ಏನಾಗುತ್ತೆ? 2 2 4 ಆಗುತ್ತೆ, 2 3 6. ನೆಕ್ಸ್ಟು 2 1 2 5 10. ಉಳಿದಿದ್ದೇನು? 5 × 3. 5 3 ಎಷ್ಟಾಗುತ್ತೆ? 5 3 15. ಆನ್ಸರ್ ಇಸ್ 15 ದಿನಗಳು. ಓಕೆ, ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಲ್ಲ? ಈ ಫಸ್ಟ್ ಕ್ವಶನಲ್ಲಿ ಏನು LCM ತೆಗೆಯೋದು ಅವಶ್ಯಕತೆ ಇದ್ದಿಲ್ಲ, ಜಸ್ಟ್ ಹಾಗೆ ಬಿಡಿಸ್ಬೋದು. ನೆಕ್ಸ್ಟ್ ಮುಂಬರುವ ಕ್ವಶನ್ಗಳಲ್ಲಿ ನೀವು LCM ತೆಗಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಟೈಪ್ ಗೊತ್ತಾಯ್ತಲ್ಲ, ಇಬ್ಬರದು ಕೊಟ್ಟಿರ್ತಾರೆ, ಇಬ್ಬರು ಸೇರಿ ಒಟ್ಟಿಗೆ ಎಷ್ಟು ದಿನಗಳಲ್ಲಿ ಮಾಡ್ತಾರೆ, ನೆಕ್ಸ್ಟು ಇನ್ನು ಒಬ್ಬ ಎಷ್ಟು ದಿನಗಳಲ್ಲಿ ಮಾಡ್ತಾನೆ ಅನ್ನೋದು ಕೊಟ್ಟು, ಇನ್ನೊಬ್ಬ ಎಷ್ಟು ದಿನಗಳಲ್ಲಿ ಮಾಡ್ತಾನೆ ಅಂತ ಕೇಳಿದಾಗ ಈ ಮೆಥಡ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವಶನು, ಈ ಮೆಥಡಲ್ಲೇ ನಿಮ್ಗೆ ಅದು ಹೋಮ್ವರ್ಕು. ಇಲ್ಲೇನಿದೆ ಸೆಕೆಂಡ್ ಕ್ವಶನಲ್ಲಿ, 16 ಜನರು 9 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸಬಹುದು. ಹಾಗಾದರೆ 12 ಜನರು ಅದೇ ಕೆಲಸವನ್ನು ಮುಗಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಅಂತ ಕೇಳಿದ್ದಾರೆ. ಅಲ್ಲೇನಿತ್ತು ಮೆನ್ಷನ್ ಮಾಡಿದರು A B ಅಂತ, ಬಟ್ ಇಲ್ಲೇನಿದೆ ಮೆನ್ಷನ್ ಮಾಡಿಲ್ಲ ಯಾರನ್ನೂ ಕೂಡ. ಇಲ್ಲೇನು ಹೇಳ್ತಿದ್ದಾರೆ, 16 ಜನ ಮತ್ತು 12 ಜನ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ಥರ A B ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ. ಜಸ್ಟ್ ನೀವು ಇಲ್ಲೇ ಕನ್ಫ್ಯೂಸ್ ಆಗೋದು. ಈಗ ಮೊದಲನೇ ಕ್ವಶನ್, ಫಸ್ಟ್ನೇ ಕ್ವಶನ್ ಬಿಡಿಸಿದ್ರಿ, ಅಲ್ಲಿ ಮಾತ್ರ A ಅನ್ನೋದಿತ್ತು, B ಅನ್ನೋದಿತ್ತು, ಇಲ್ಲೇನು ಮತ್ತೆ ಜನ ಅಂತ ಬಂದಿದೆ ಅನ್ನೋದನ್ನ ಕನ್ಫ್ಯೂಸ್ ಆಗೋಕ್ಕೆ ಹೋಗಬಾರ್ದು. ಅಲ್ಲಿ A B ಅಂತ ಬಂದಿತ್ತು, ಇಲ್ಲಿ ಜನ ಅಂತ ಬಂದಿದೆ. ಅದನ್ನಷ್ಟೇ ನೀವು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋಬೇಕು. ಇದು ನಿಮಗೆ ಹೋಮ್ವರ್ಕ್ ನಂಬರ್ 1. ಏನಿದೆ, 16 ಜನರು 9 ದಿನಗಳಲ್ಲಿ ಕೆಲಸವನ್ನು ಮುಗಿಸಿದರೆ 12 ಜನರು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ? ಏನಿದೆ, ಈ ಈಕ್ವೇಷನ್ನ ಸಾಲ್ವ್ ಮಾಡಿ ಅಥವಾ ಸಿಂಪ್ಲಿಫಿಕೇಷನ್ ಮಾಡಿ ಬಂದಿದ್ದು ಉತ್ತರ ಆಗಿರುತ್ತೆ, ಅದನ್ನು ನೀವು ಕಾಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಟೈಪ್ ಯಾವುದು ಅಂತ ನೋಡೋದಾದರೆ, X Y Z ಕ್ರಮವಾಗಿ 12 15 20 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸುತ್ತಾರೆ. ಹಾಗಾದರೆ ಅವರು ಮೂವರು ಒಟ್ಟಿಗೆ ಸೇರಿ ಎಷ್ಟು ದಿನಗಳಲ್ಲಿ ಮುಗಿಸಬಹುದು ಅಂತ ಕೇಳಿದ್ದಾರೆ. ಇಲ್ಲೇನಿದೆ, ಈ ಕ್ವಶನ್ನಲ್ಲಿ ನೀವು ಕಂಪಲ್ಸರಿ LCM ತೆಗಿಲೇಬೇಕಾಗುತ್ತೆ. LCM ಬಂದರೆ ನಿಮಗೆ ತೆಗಿಯೋಕ್ಕೆ ಆನ್ಸರ್ ಬರೋದು ಇದರಲ್ಲಿ. ಇಲ್ಲೇನು ಹೇಳ್ತಿದ್ದಾರೆ, X Y Z ಮೂವರಿದ್ದಾರೆ. ಇಲ್ಲಿ ಕ್ರಮವಾಗಿ ಎಷ್ಟು ದಿನಗಳಲ್ಲಿ ಕೆಲಸ ಮಾಡ್ತಾರೆ? 12 15 20. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ಬರ್ಕೊಳಕ್ಕೆ ಬರಬೇಕು ನಿಮಗೆ. ಮೊದಲು ಯಾವುದೇ ಪ್ರಾಬ್ಲಮ್ ಆಗಲಿ, ಗಣಿತದಲ್ಲಿ ನಿಮಗೆ ಮ್ಯಾಥ್ಸಲ್ಲಿ ನಿಮಗೆ ಪ್ರಾಬ್ಲಮ್ ಅಥವಾ ಲೆಕ್ಕಗಳನ್ನ ಬರೆಯೋ ಸ್ಟೈಲ್ ಬರಬೇಕು, ಬರೆಯೋ ಏನಿದೆ ಮೆಥಡ್ ಬರಬೇಕು. ನೀವು ಮ್ಯಾಥ್ಸ್ ಪ್ರಾಬ್ಲಮ್, ಗಣಿತ ಪ್ರಾಬ್ಲಮ್ಗಳನ್ನ ಬರೆಯೋ ಮೆಥಡಲ್ಲೇ ನೀವು 50% ಕಂಪ್ಲೀಟ್ ಮಾಡಿರ್ತೀರ.
ನಿಮಗೆ ಯಾವ ಥರ ಬರ್ಕೋಬೇಕು ಕ್ವಶನ್ನ, ಯಾವ ಥರ ಹಾಕ್ಕೋಬೇಕು ನಾವು ಸ್ಟೆಪ್ ವೈಸ್ ಅನ್ನೋದು ಗೊತ್ತಾಯಿತು ಅಂದರೆ ನೀವು ಅಲ್ಲೇ 50% ಲೆಕ್ಕನ ಕ್ಲಿಯರ್ ಮಾಡಿರ್ತೀರ. ನಿಮಗೆ ಹಾಕ್ಕೊಳೋಕ್ಕೆ ಬರಲಿಲ್ಲ ಅಂದರೆ ನೀವು ಸಾಲ್ವ್ ಮಾಡೋದು ಕಷ್ಟ ಆಗಿರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ನಾವು ಇವಾಗ, ಈ 12, 15, 20ಕ್ಕೆ LCM ತೆಗಿಬೇಕು. ಎಷ್ಟಾಗುತ್ತೆ LCMಮು? 60 ಆಗುತ್ತೆ, 60. ನೆಕ್ಸ್ಟ್ ಏನು ಮಾಡಬೇಕು ನಾವು, 60 ಬಂತು LCMಮು. ಇಲ್ಲಿ ನಾನು LCMನೆಲ್ಲ ತಗೊಂಡು ಕೂರಲ್ಲ, ಯಾಕಂದರೆ ಇಲ್ಲಿ ಜಾಸ್ತಿ ಲೆಂತಿನೂ ಆಗುತ್ತೆ, ಇಲ್ಲಿ ನನಗೆ ಜಾಗನೂ ಸಾಕಾಗಲ್ಲ. ಹಾಗಾಗಿ LCMನ ನೀವೇ ತೆಗೀರಿ. ನಾನು ಡೈರೆಕ್ಟ್ LCM ಎಷ್ಟು ಬರುತ್ತೆ ಅಂತ ಹೇಳಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ 12 ಎಷ್ಟಲೇ 60, 12 5ಲೇ 60. ನೆಕ್ಸ್ಟ್ 15 ಎಷ್ಟಲೇ 60, 15 4ಲೇ 60. ನೆಕ್ಸ್ಟ್ 20 ಎಷ್ಟಲೇ 60, 23ಲೇ 60. ನಾನು ನಿಮಗೆ ಒಂದು ಕ್ಲಾಸಲ್ಲಿ ಹೇಳಿದ್ದೀನಿ, ನಾನು ಕ್ಲಾಸಸ್ನ ಫೋನಲ್ಲಿ ಮಾಡೋದ್ರಿಂದ ನನಗೆ ಜಾಗ ಸಾಕಾಗಲ್ಲ, ಎಲ್ಲನೂ ಕೂಡ ಇಲ್ಲಿ ಬಿಡಿಸೋಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ನಾವು ಬಂದಿರೋ ಏನಿದೆ ಇದು ಒಟ್ಟು 60, ಇದು LCM ಬಂದಿದೆಯಲ್ಲ ಇದೇ 60 ನಮಗೆ ಒಟ್ಟು ಕೆಲಸ ಆಗಿರುತ್ತೆ. ನೀವು ಟೈಮ್ ಆ್ಯಂಡ್ ವರ್ಕ್ ಪ್ರಾಬ್ಲಮಲ್ಲಿ ನಿಮಗೆ ಏನು LCM ಬಂದಿರುತ್ತೆ ಅದೇ ನಿಮ್ಮ ಒಟ್ಟು ಕೆಲಸ ಆಗಿರುತ್ತೆ. ಓಕೆ, ಇದನ್ನು ಮಾತ್ರ ಯಾವತ್ತೂ ತಲೆಯಲ್ಲಿ ಇಟ್ಕೊಳ್ಳಿ. ನಮಗೆ ಬಂದಿರೋ LCMೇ ನಮ್ಮದು ಒಟ್ಟು ಕೆಲಸ. ಈ ಒಟ್ಟು ಕೆಲಸದ ಮೇಲೆ ನೀವು ಲೆಕ್ಕನ ಇವಾಗ ಫೈಂಡ್ ಔಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ಇಲ್ಲೇನು ಬಂದಿದೆ, ಇದು 5, 4, 3, ಇದು ಎಫಿಷಿಯನ್ಸಿ, ಕೆಲಸದ ಎಫಿಷಿಯನ್ಸಿಗಳು. ಒಬ್ಬರು ಒಂದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಅನ್ನೋದು. 5, 4 ಎಷ್ಟಾಗುತ್ತೆ, 9 ಆಗುತ್ತೆ. 9, 3 ಎಷ್ಟಾಗುತ್ತೆ, 12 ಆಗುತ್ತೆ. ಓಕೆ, ಈಗ ನಾವು ಈ ಎಫಿಷಿಯನ್ಸಿಯಿಂದ ಈ ಒಟ್ಟು ಕೆಲಸವನ್ನು ಡಿವೈಡ್ ಮಾಡಬೇಕು. 12ರಿಂದ ಇವಾಗ ನಾವು 60ಅನ್ನು ಡಿವೈಡ್ ಮಾಡಬೇಕು. ಎಷ್ಟು ಬರುತ್ತೆ, 12 1 12 5 60. ಆನ್ಸರ್ ಇಸ್ 5 ದಿನ. ಏನಿದೆ, XYZ ಮೂವರು ಸೇರಿ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸಬಹುದು, 5 ದಿನಗಳಲ್ಲಿ. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕ್ವಶನು ನಿಮಗೆ ಹೋಮ್ವರ್ಕ್ ನಂಬರ್ 2. ಈ ಕ್ವಶನ್ನು ಸಾಲ್ವ್ ಮಾಡಿ ಕಾಮೆಂಟ್ ಹಾಕ್ತೀರಾ ಅಂದ್ಕೊಂಡಿದ್ದೀನಿ. ಈ ಪ್ರಾಬ್ಲಮ್ ನೀವು ಬಿಡಿಸಿದಾಗ ಆನ್ಸರ್ ನಿಮಗೆ ಡೆಸಿಮಲಲ್ಲಿ ಬರುತ್ತೆ, ಅಂದರೆ ಪಾಯಿಂಟಲ್ಲಿ ಬರುತ್ತೆ ಆನ್ಸರು. ಆಗ ನೀವೇನು ಮಾಡಬೇಕು ಅಂದರೆ ಬಂದಿರೋ ಆನ್ಸರಿಗೆ ನಿಯರ್ ಯಾವುದಿದೆ, ಹತ್ರ ಯಾವುದಿದೆ ಅದನ್ನು ರೈಟ್ ಮಾಡಬೇಕು. ನೆಕ್ಸ್ಟ್ ಟೈಪ್ ಕ್ವಶನ್ ಯಾವುದು ಅಂತ ನೋಡೋದಾದರೆ ಏನಿದೆ ಕ್ವಶನು, 72 ಪುರುಷರು 21 ದಿನಗಳಲ್ಲಿ 280 ಮೀಟರ್ ಉದ್ದದ ಗೋಡೆಯನ್ನು ನಿರ್ಮಿಸುತ್ತಾರೆ. 100 ಮೀಟರ್ ಉದ್ದದ ಗೋಡೆಯನ್ನು ನಿರ್ಮಿಸಲು ಎಷ್ಟು ಪುರುಷರು 18 ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಅಂತ ಇದೆ. ಏನು ಮಾಡಬೇಕು ಈ ಥರ ಕ್ವಶನಲ್ಲಿ, ಏನು ಮಾಡಬೇಕು ಅಂದರೆ ನಾ ಹೇಳಿದೆ ಮೊದಲೇ ನಿಮ್ಗೆ, ಆವಾಗಲೇ ಏನು ಹೇಳಿದೆ, ಪ್ರಾಬ್ಲಮ್ನ ಹಾಕ್ಕೊಳಕ್ಕೆ ಬರಬೇಕು. ಕ್ವಶನ್ನಲ್ಲಿರೋದನ್ನ ಕೊಟ್ಟಿರೋ ಈಕ್ವೇಷನ್ನ ಬರ್ಕೊಳಕ್ಕೆ ಬರಬೇಕು. ಬರ್ಕೊಳಕ್ಕೆ ಬಂದರೆ ನಿಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಬರೋದು. ಏನು ಹೇಳ್ತಿದ್ದಾರೆ ಕ್ವಶನಲ್ಲಿ, 72 ಪುರುಷರು 21 ದಿನಗಳಲ್ಲಿ ಎಷ್ಟು ಮೀಟರ್ದು ಗೋಡೆ, 280 ಮೀಟರ್ ಗೋಡೆಯನ್ನು ನಿರ್ಮಿಸಿದ್ದಾರೆ. ಇನ್ನು ನೆಕ್ಸ್ಟ್ ನಮಗೆ ಇವಾಗ ಏನು ಕೇಳ್ತಿದ್ದಾರೆ, 18 ದಿನಗಳಲ್ಲಿ 100 ಮೀಟರ್ ಗೋಡೆಯನ್ನು ನಿರ್ಮಿಸಲು ಎಷ್ಟು ಪುರುಷರು ಬೇಕು ಅನ್ನೋದನ್ನ ಏನಿದೆ ಈ ಥರ ಹಾಕ್ಕೋಬೇಕು. ಬರ್ಕೊಳ್ಳೋಕೆ ಬರಬೇಕು ಅಂತ ಯಾಕೆ ಹೇಳಿದೆ ನಾನು, ಇದಕ್ಕೆ. ಈಗ ಅಲ್ಲಿ ಕೊಟ್ಟಿದ್ದಾರೆ ಈಕ್ವೇಷನ್, ಹೇಳಿದ್ದಾರೆ ಕ್ವಶನಲ್ಲಿ ಈ ಥರ, ಇದು ಇಷ್ಟು ಜನ ಇಷ್ಟು ಮೀಟರ್ ಗೋಡೆಯನ್ನು ಇಷ್ಟು ದಿನಗಳಲ್ಲಿ. ಇದನ್ನು ನೀವು ಬರ್ಕೊಳೋ ರೀತಿ ಬಂತು ಅಂದರೆ ಪ್ರಾಬ್ಲಮ್ ಬಿಡಿಸ್ತೀರ. ಓಕೆ, ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಮಾಡೋಣ. ಇದೊಂದು 0ಗೆ ಇದೊಂದು 0 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು 18 1 18 4 72 ಆಗುತ್ತೆ. ಇನ್ನು ನೆಕ್ಸ್ಟು 4 1 4 7 28 ಆಗುತ್ತೆ. ಇನ್ನು ನೆಕ್ಸ್ಟು 7 1 7 3 21. ಇನ್ನು ಉಳಿದಿದ್ದೆ ನಮಗೆ 10 × 3 13 ಎಷ್ಟಾಗುತ್ತೆ, 30 ಪುರುಷರು. ಓಕೆ, ಯಾವ ಆಪ್ಷನಲ್ಲಿದೆ, ಕೆಳಗಿದೆ ಆಪ್ಷನ್ನು, ದಿನ ಆಗಿದೆ, ಪುರುಷರು ಆಗಬೇಕಿದು. 30 ಪುರುಷರು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಹೋಮ್ವರ್ಕ್ ಕ್ವಶನ್ ಕೊಡ್ತೀನಿ, ನಿಮಗೆ ಅರ್ಥ ಆಗುತ್ತೆ ಬಿಡಿಸಿದರೆ ಆ ಕ್ವಶನ್ನ. ಕ್ವಶನ್ ಏನಿದೆ, 39 ಜನರು ದಿನಕ್ಕೆ 5 ಗಂಟೆ ಕೆಲಸ ಮಾಡುವ ಮೂಲಕ 12 ದಿನಗಳಲ್ಲಿ ರಸ್ತೆಯನ್ನು ದುರಸ್ತಿ ಮಾಡಬಹುದು. ದಿನಕ್ಕೆ 6 ಗಂಟೆ ಕೆಲಸ ಮಾಡುವ ಮೂಲಕ 30 ಜನರು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಅಂತ ಕೇಳಿದ್ದಾರೆ. 39 ಜನ 5 ಗಂಟೆಗಳ ಕಾಲ ಕೆಲಸ ಮಾಡಿ 12 ದಿನಗಳಲ್ಲಿ ಮುಗಿಸುತ್ತಾರೆ. ಓಕೆ, ನಮಗೇನಿದೆ 30 ಜನ ನೆಕ್ಸ್ಟು ದಿನಕ್ಕೆ 6 ಗಂಟೆ ಕೆಲಸ ಮಾಡಿ ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಅಂತ ಕೇಳಿದ್ದಾರೆ. ಇದನ್ನು ನೀವು ಸಿಂಪ್ಲಿಫಿಕೇಷನ್ ಮಾಡಬೇಕು, ಏನೂ ಇಲ್ಲ, ಜಸ್ಟ್ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ ಆನ್ಸರ್ನ ಕಾಮೆಂಟ್ ಮಾಡಬೇಕು. ಇದು ನಿಮಗೆ ಹೋಮ್ವರ್ಕ್ ನಂಬರ್ 3. ಇದು ಯಾಕೆ ನಿಮಗೆ ಎಲ್ಲ ಹೋಮ್ವರ್ಕ್ ಕೊಡ್ತಿದ್ದೀನಿ, ತಂದಿರೋದು ನಾನು ಇವಾಗ 12 ಕ್ವಶನ್ ಅಂದರೆ ಅದರಲ್ಲಿ 6 ನಾನು ಬಿಡಿಸ್ತೀನಿ, ಅಂದರೆ 6 ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ. ಯಾಕಂದರೆ ಪ್ರತಿ ಟೈಪಲ್ಲಿ ಒಂದೊಂದು ಟೈಪಲ್ಲೂ ಕೂಡ ನಾನು ಒಂದು ಬಿಡಿಸಿದೆ ಅಂದರೆ ಇನ್ನೊಂದು ನಿಮ್ಗೆ ಹೋಮ್ವರ್ಕ್ ಅಥವಾ ಪ್ರಾಕ್ಟೀಸ್ಗೆ ಅಂತ ಕೊಟ್ಟೆ ಅಂದರೆ ಆವಾಗ ನಿಮಗೆ ನಾ ಹೇಳ್ಕೊಟ್ಟಾಗ 50% ಅರ್ಥ ಆಗಿತ್ತು ಅಂದರೆ, ನೀವು ಓನಾಗಿ ನಿಮ್ಮ ಕೈಯಿಂದ ಬಿಡಿಸಿದ್ರಿ ಅಂದರೆ ಆವಾಗ ನಿಮಗೆ 100% ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ನೀವು ಅವಾಗ ಓನಾಗಿ ಕಲ್ತಿದ್ದು ಯಾವತ್ತೂ ಮರೆಯಲ್ಲ.
ಹಾಗಾಗಿ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ ಒಂದೊಂದು ಕ್ವಶನ್ ಹೋಮ್ವರ್ಕಾಗಿ ಕೊಡ್ತಾ ಹೋಗೋದು ನಾನು. ನೆಕ್ಸ್ಟ್ ಟೈಪ್ ಕಡೆ ಹೋಗೋಣ. ಈ ಥರ ಕ್ವಶನ್ಸ್ ಕೂಡ ನಿಮಗೆ ಬರುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಇದು ಸಿಂಪಲ್ ಆಗಿದೆ. ಜಸ್ಟು SSC GD ವಿಷಯಕ್ಕೆ ಬಂದರೆ ಇನ್ನೂ ಟಫಾಗಿ ಕೇಳ್ತಾನೆ ಇದರೊಳಗೆ. ಈ ಕ್ವಶನ್ ಓದಾನ ಏನಿದೆ, ಎಯು ಬಿಗಿಂತ 3 ಪಟ್ಟು ದಕ್ಷವಾಗಿರುತ್ತಾನೆ ಮತ್ತು 8 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸುತ್ತಾನೆ. ಬಿಯು ಆ ಕೆಲಸವನ್ನು ಮುಗಿಸಲು ಎಷ್ಟು ದಿನ ಬೇಕು ಅಂತ ಕೇಳಿದ್ದಾರೆ. ಏನಿದೆ ಕ್ವಶನು, ಎಯು ಬಿಗಿಂತ 3 ಪಟ್ಟು ದಕ್ಷವಾಗಿರುತ್ತಾನೆ ಮತ್ತು 8 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸುತ್ತಾನೆ. ಬಿಯು ಆ ಕೆಲಸವನ್ನು ಮುಗಿಸಲು ಎಷ್ಟು ದಿನಗಳು ಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಎಫಿಷಿಯನ್ಸಿ ಯಾರ್ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಎ ಬಿ ಅನ್ನೋರು ಇಬ್ಬರಿದ್ದಾರೆ. ಇಲ್ಲಿ ಎ ಬಿ ಇದ್ದಾರೆ. ಇಲ್ಲಿ ಈಗ ಏನು ಹೇಳ್ತಿದ್ದಾರೆ ಕ್ವಶನಲ್ಲಿ, ಎಯು ಬಿಗಿಂತ 3 ಪಟ್ಟು ದಕ್ಷವಾಗಿರುತ್ತಾನೆ ಅಂತ ಹೇಳ್ತಿದ್ದಾರೆ. ಎಯು ಬಿಗಿಂತ 3 ಪಟ್ಟು ದಕ್ಷತೆ ಅಂದರೆ ಎದು 3 ಆದರೆ ಬಿದು ಎಷ್ಟಿರುತ್ತೆ, 1 ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಕ್ವಶನ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಯಾವುದೇ ಥರ ಇದು ಇಲ್ಲ, ಇಲ್ಲಿ ಸ್ಟಾಪ್ ಮಾಡಿ ಮುಂದೆ ಹೋಗೋದಕ್ಕೆ. ನೀವು ಕ್ವಶನ್ನು ಕ್ಲೀನಾಗಿ ಇದೇ ಥರ ಕಂಟಿನ್ಯೂ ಆಗ್ತಿದೆ. ನೀವು ಕ್ವಶನ್ನು ಏನಿದೆ ಅನ್ನೋದು ಮೊದಲು ಓದಬೇಕು ನೀಟಾಗಿ ಚೆಂದಾಗಿ. ಯಾಕಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಕ್ವಶನಲ್ಲಿ, ಇವಾಗ ಎಯು ಬಿಗಿಂತ 3 ಪಟ್ಟು ದಕ್ಷವಾಗಿರುತ್ತಾನೆ ಮತ್ತು 8 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸುತ್ತಾನೆ. ಇಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ದಾರೆ, ಏನು ಕ್ವಶನ್ ಕಂಟಿನ್ಯೂ ಆಗ್ತಿದೆ ಅನ್ನೋದು ಅರ್ಥ ಆಗ್ತಿದೆ ಅಲ್ಲ. ಈಗ 8 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸುತ್ತಾನೆ ಅಂದರೆ ಬಿಯು 8 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸುತ್ತಾನೆ ಅಂದರೆ ಅದು ನಿಮ್ಮದು ರಾಂಗ್ ಆಗುತ್ತೆ. ಯಾಕಂದರೆ ಇಲ್ಲಿ ಕಂಟಿನ್ಯೂ ಆಗ್ತಿದೆ. ಏನಂತ ಕಂಟಿನ್ಯೂ ಆಗ್ತಿದೆ, ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಿಂದ ಎ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕ್ವಶನಲ್ಲಿ ಅದೇ ಕಂಟಿನ್ಯೂ ಆಗುತ್ತೆ. ಎಲ್ಲಿವರೆಗೂ, ಕೆಲಸವನ್ನು ಮುಗಿಸುತ್ತಾನೆ. ಇಲ್ಲೇನಿದೆ, ಈ ಕೆಲಸವನ್ನು ಮುಗಿಸುತ್ತಾನೆ ಅನ್ನೋವರೆಗೂ ಎ ಬಗ್ಗೆನೇ ಮಾತಾಡ್ತಾ ಇರೋದು. ಅದಾದಮೇಲೆ ಏನಿದೆ ನೆಕ್ಸ್ಟ್ ಮತ್ತೆ ನಮಗೆ ಕೇಳ್ತಿರೋದು ಕ್ವಶನ್ನ, ಬಿಯು ಆ ಕೆಲಸವನ್ನು ಮುಗಿಸಲು ಎಷ್ಟು ದಿನಗಳು ಬೇಕು ಅಂತ. ಹಾಗಾಗಿ ನೀವು ಕ್ವಶನ್ ಮಾತ್ರ ಚೆಂದಾಗಿ ನೀಟಾಗಿ ಓದಬೇಕಾಗುತ್ತೆ. ಈಗ ಎ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನಂತ ಹೇಳ್ತಿದ್ದಾರೆ, ಎಯು ಆ ಕೆಲಸವನ್ನು 8 ದಿನಗಳಲ್ಲಿ ಮುಗಿಸಬಹುದು ಅಂತ. ಈಗ ನೆಕ್ಸ್ಟ್ ನಮಗೆ ಕೇಳ್ತಿರೋದು ಬಿ ಅದೇ ಕೆಲಸವನ್ನು ಮುಗಿಸಲು ಎಷ್ಟು ದಿನ ಬೇಕು ಅಂತ. ಬಟ್ ಇಲ್ಲಿ ಕೆಲಸ ಯಾವುದು ಅಥವಾ ಏನು ಕೆಲಸ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ಕೆಲಸ ಏನಿದೆ ಅನ್ನೋದನ್ನ ನಾವು ಮೊದಲು ಫೈಂಡ್ ಔಟ್ ಮಾಡ್ಕೋಬೇಕು. ಏನಿದೆ ಕೆಲಸ, ಒಟ್ಟು ಕೆಲಸ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಇವಾಗ ಎ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎದೆಷ್ಟಿದೆ ಎಫಿಷಿಯನ್ಸಿ ಅಥವಾ ರೇಷೋ, 3 ಇದೆ, 3 ಇದೆ. ಇನ್ನು ನೆಕ್ಸ್ಟ್ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮುಗಿಸುತ್ತಾನಂತೆ, 8 ದಿನಗಳಲ್ಲಿ ಅಂತ ಹೇಳ್ತಿದ್ದಾರೆ. 8 ದಿನಗಳಲ್ಲಿ 8 3 ಎಷ್ಟಾಗುತ್ತೆ, 8 3 24. ಏನಿದೆ ಈಗ ಬಂದಿರೋ ಈ 24 ಕೆಲಸ ಅಥವಾ ಒಟ್ಟು ಕೆಲಸವಾಗಿದೆ. ಇದೇ ಕೆಲಸವನ್ನು ಈಗ ಬಿ ಮಾಡಬೇಕು. ಅಂದರೆ ಬಿದು ಎಷ್ಟಿದೆ ಎಫಿಷಿಯನ್ಸಿ ಅಥವಾ ರೇಷೋ, 1 ಇದೆ. 1 ಎಷ್ಟು ಬರುತ್ತೆ ನಿಮ್ಗೆ, ಏನಾಗುತ್ತೆ ಆನ್ಸರು, 24 ಡೇಸ್. ಏನಾಗುತ್ತೆ ಉತ್ತರ ನಿಮ್ಮದು, 24 ದಿನಗಳು. ಯಾವ ಆಪ್ಷನಲ್ಲಿದೆ, ಕೆಳಗಿದೆ ಆಪ್ಷನು, ಫಸ್ಟ್ ಆಪ್ಷನಲ್ಲಿದೆ. ಓಕೆ, ಇದೇ ಥರ ಕ್ವಶನ್ ನಿಮಗೆ ಇನ್ನೊಂದು ಹೋಮ್ವರ್ಕ್ ಆಗಿ ಕೊಡ್ತೀನಿ, ಅವಾಗ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಇಲ್ಲೇನಿದೆ ಕ್ವಶನ್ನು, ಸೇಮ್ ಕ್ವಶನ್, ಸೇಮ್ ಟೈಪು. ಎಮ್ನು ಎನ್ಗಿಂತ 4 ಪಟ್ಟು ದಕ್ಷವಾಗಿದ್ದಾನೆ. ಅವರು ಒಟ್ಟಿಗೆ 5 ದಿನಗಳಲ್ಲಿ ಕೆಲಸ ಮುಗಿಸಿದರೆ ಎನ್ ಒಬ್ಬನೇ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ ಅಂತ ಕೇಳಿದ್ದಾರೆ. ಈ ಕ್ವಶನ್ ಏನು ಮಾಡಬೇಕು, ಇಲ್ಲಿ ಎಮ್ ಎನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೊದಲು ಎಮ್ ಎನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರದ್ದು ಎಷ್ಟಿದೆ, ಏನು ಹೇಳ್ತಿದ್ದಾರೆ ಎಫಿಷಿಯನ್ಸಿ. ಎಮ್ನು ಎನ್ಗಿಂತ ಎಮ್ ಎಷ್ಟು ಪಟ್ಟು ಜಾಸ್ತಿ ಇದ್ದಾನೆ, 4 ಪಟ್ಟು. 4 ಪಟ್ಟು ಎಮ್ ಜಾಸ್ತಿ ಇದ್ದಾನೆ ಅಂದರೆ ಎಂದು ಏನಾಗಿರುತ್ತೆ, ಅವಾಗಲೇ ಹೇಳಿದ್ದೀನಿ, 1 ಆಗಿರುತ್ತೆ ಯಾವತ್ತು. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಅಲ್ಲಿ ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ರು ಕ್ವಶನಲ್ಲಿ. ಯಾರ ಬಗ್ಗೆ, ಎ ಬಗ್ಗೆ ಮಾತಾಡ್ತಾ ಇದ್ರು. ಎ ಬಗ್ಗೆನೇ ಕಂಟಿನ್ಯೂ ಆಗ್ತಾ ಇತ್ತು. ಇಲ್ಲಿ ಏನು ಹೇಳ್ತಿದ್ದಾರೆ ಕ್ವಶನಲ್ಲಿ, ಅವರು ಒಟ್ಟಿಗೆ ಇಬ್ಬರು ಸೇರಿ 5 ದಿನಗಳಲ್ಲಿ ಕೆಲಸವನ್ನು ಮುಗಿಸುತ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೀವೇನು ಮಾಡಬೇಕು, ಇವಾಗ ಇಬ್ಬರದ್ದು ಎಫಿಷಿಯನ್ಸಿ ಎಷ್ಟಿದೆ ಅದನ್ನು ಪ್ಲಸ್ ಮಾಡ್ಕೋಬೇಕು. ಎಷ್ಟಾಗುತ್ತೆ, 4 + 1 ಅಂದರೆ 5 ಆಗುತ್ತೆ. ಇನ್ನು ನೆಕ್ಸ್ಟ್ ಎಷ್ಟು ದಿನಗಳಲ್ಲಿ ಮುಗಿಸ್ತಾರಂತೆ, ಇಬ್ಬರು ಸೇರಿ 5 ದಿನಗಳಲ್ಲಿ. ನೀವು ಇಂಟು ಮಾಡಿದಾಗ ಏನು ಬರುತ್ತೆ, ನಿಮಗೆ ಒಟ್ಟು ಕೆಲಸ ಸಿಗುತ್ತೆ. ಈ ಒಟ್ಟು ಕೆಲಸ ಎಷ್ಟು ಅನ್ನೋದನ್ನ ನೋಡಿಕೊಂಡು ಬರ್ಕೊಂಡು, ಅದಾದಮೇಲೆ ಯಾರ್ದು ಕೇಳ್ತಿದ್ದಾರೆ ಕ್ವಶನಲ್ಲಿ, ಎನ್ ಒಬ್ಬನೇ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮುಗಿಸುತ್ತಾನೆ ಅಂತ ಕೇಳ್ತಿದ್ದಾರೆ. ಈಗ ಎಂದು ಎಷ್ಟಿದೆ ಎಫಿಷಿಯನ್ಸಿ, 1 ಇದೆ. ಈಗ ನೀವು ಇದನ್ನು ಇಂಟು ಮಾಡಿಕೊಂಡು ಎಷ್ಟು ಬರುತ್ತೆ ಆನ್ಸರ್ ನೋಡಿಕೊಂಡು, ಅದಾದಮೇಲೆ ಬಂದಿರೋ ಆನ್ಸರಿಗೆ ನೀವು ಏನಿದೆ ಎನ್ನಿಂದ ಡಿವೈಡ್ ಮಾಡಬೇಕು. ಓಕೆ, ಹೋಮ್ವರ್ಕ್ ನಂಬರ್ 3 ಏನೋ ಇದೆ, ಇದು ಹೋಮ್ವರ್ಕ್ ನಂಬರ್ 3 ಸಾಲ್ವ್ ಮಾಡಿ ಹಾಕ್ತೀರಾ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಟೈಪ್ ಸ್ಟಾರ್ಟ್ ಇಲ್ಲಿಂದ. ರಾಮ್ ಮತ್ತು ಶ್ಯಾಮ್ ಒಟ್ಟಿಗೆ 8 ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ. ರಾಮ್ ಮಾತ್ರ ಅದೇ ಕೆಲಸವನ್ನು 12 ದಿನಗಳಲ್ಲಿ ಮುಗಿಸುತ್ತಾನೆ. ಶ್ಯಾಮ್ ಮಾತ್ರ ಎಷ್ಟು ದಿನಗಳಲ್ಲಿ ಆ ಕೆಲಸವನ್ನು ಮುಗಿಸಬಹುದು ಅಂತ ಕೇಳಿದ್ದಾರೆ. ಇಲ್ಲಿ ಇಬ್ಬರಿದ್ದಾರೆ. ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ, ರಾಮ್ ಮತ್ತು ಶ್ಯಾಮ್ ಬಗ್ಗೆ. ರಾಮ್ ಮತ್ತು ಶ್ಯಾಮ್ ಇಬ್ಬರು ಒಟ್ಟಿಗೆ ಸೇರಿ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರಂತೆ, 8 ದಿನಗಳಲ್ಲಿ. ಇನ್ನು ನೆಕ್ಸ್ಟ್ ಯಾರ್ದು ಹೇಳ್ತಿದ್ದಾರೆ, ರಾಮ್ ಒಬ್ಬನೇ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನಂತೆ, 12 ದಿನಗಳಲ್ಲಿ. ಈಗ ನಮಗೆ ಯಾರು ಕೇಳ್ತಿದ್ದಾರೆ, ಶ್ಯಾಮ್ ಒಬ್ಬನೇ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ. ಓಕೆ,
ಈಗ ಏನು ಮಾಡಬೇಕು ನೀವು ಇದನ್ನ ಜಸ್ಟ್ ಇದಕ್ಕೇನು ನೀವು ಎಲ್ ಸಿ ಎಮ್ ತೆಗಿಯೋ ಅವಶ್ಯಕತೆ ಇರಲ್ಲ. ಮೊದಲು ಫಸ್ಟ್ನೇ ಪ್ರಾಬ್ಲಮಲ್ಲಿ ಏನೋ ಬಿಡಿಸಿದೆ ಈ ಥರ ಪ್ರಾಬ್ಲಮ್ನ ನಾನು. ಏನು ಮಾಡಬೇಕು ಇವಾಗ, ಇಬ್ಬರು ಒಟ್ಟಿಗೆ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ? 8 ದಿನಗಳಲ್ಲಿ. ಇನ್ನು ನೆಕ್ಸ್ಟ್ ರಾಮ್ ಒಬ್ಬನೇ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ? 12 ದಿನಗಳಲ್ಲಿ. ಈಗ ಇಬ್ಬರದನ್ನು ಕೊಟ್ಟು ಒಬ್ಬಂದು ಎಷ್ಟು ಅನ್ನೋದನ್ನ ಕೊಟ್ಟು ಇನ್ನೊಬ್ಬಂದ ಕೇಳ್ತಾರೆ ಅಂದಾಗ ಏನು ಮಾಡಬೇಕು, ಕೊಟ್ಟಿರೋ ಈಕ್ವೇಷನ್ ಎರಡನ್ನೂ ಮೈನಸ್ ಮಾಡಬೇಕು. 12ರಲ್ಲಿ 8 ಮೈನಸ್ ಮಾಡಿದರೆ ಏನು ಬರುತ್ತೆ? 4 ಬರುತ್ತೆ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. 4 1 4 2 8 ಆಗುತ್ತೆ. ಇನ್ನು ಉಳಿದಿದ್ದೇನು? 12 × 2. 12 × 2 ಮಾಡಿದರೆ ಎಷ್ಟು ಬರುತ್ತೆ? 12 2 24. ಆನ್ಸರ್ ಈಸ್ 24 ದಿನಗಳು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೇಮ್ ಕ್ವಶನ್, ಸೇಮ್ ಏನು ಚೇಂಜಸ್ ಇಲ್ಲ. ಅಲ್ಲಿ ಶ್ಯಾಮ್ ಎಷ್ಟು ದಿನಗಳಲ್ಲಿ ಮಾಡ್ತಾನೆ ಅಂತ ಕೇಳಿದರು, ಇಲ್ಲಿ ರಾಮ್ ಎಷ್ಟು ದಿನಗಳಲ್ಲಿ ಮಾಡ್ತಾರೆ ಅಂತ ಕೇಳಿದ್ದಾರೆ. ನಿಮಗೆ ಸೇಮ್ ಕ್ವಶನ್. ನಿಮಗೆ ಪ್ರಾಕ್ಟೀಸ್ ಮಾಡುವಾಗ ಕನ್ಫ್ಯೂಸ್ ಆಗಬಾರ್ದು. ನಿಮಗೆ ಗೊತ್ತಿತ್ತು ಆನ್ಸರ್ ಅಂದರೆ ಅವಾಗ ನೀವು ಪರ್ಫೆಕ್ಟಾಗಿ ಪ್ರಾಬ್ಲಮ್ ಬಿಡಿಸೋಕ್ಕೆ ಈಸಿ ಆಗುತ್ತೆ ಅಂತ ಇದೇ ಕ್ವಶನ್ನ ಹಾಕಿದ್ದೀನಿ. ಅಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ರು, ಯಾರ್ದನ್ನು ಕೇಳ್ತಿದ್ರು? ಶ್ಯಾಮ್ ಬಗ್ಗೆ ಕೇಳ್ತಿದ್ರು. ಇಲ್ಲಿ ರಾಮ್ದ ಕೇಳ್ತಿದ್ದಾರೆ. ಏನು ಮಾಡಬೇಕು ನೀವು ಇವಾಗ? ರಾಮು ಶ್ಯಾಮು ಎಷ್ಟು ದಿನಗಳಲ್ಲಿ ಮಾಡ್ತಾರೆ ಅನ್ನೋದು ಬರ್ಕೊಂಡು, ಅದಾದಮೇಲೆ ಇಲ್ಲಿ ಯಾರು ಕೊಟ್ಟಿದ್ದಾರೆ? ಒಬ್ಬಂದು ಶ್ಯಾಮ್ ಕೊಟ್ಟಿದ್ದಾರೆ. ಶ್ಯಾಮ್ ಎಷ್ಟು ದಿನಗಳಲ್ಲಿ ಮಾಡ್ತಾನೆ ಅನ್ನೋದು ಬರ್ಕೊಂಡು ರಾಮ್ ಎಷ್ಟು ದಿನಗಳಲ್ಲಿ ಮಾಡ್ತಾನೆ ಅನ್ನೋದನ್ನ ಕಂಡುಹಿಡಿಬೇಕು. ಹೋಮ್ವರ್ಕ್ ನಂಬರ್ 4 ಇದು. ಓಕೆ, ಇಲ್ಲೇನಿದೆ, ಇದು ಒಂದು ಟೈಪ್ ನಿಮಗೆ ಟೈಮ್ ಆ್ಯಂಡ್ ವರ್ಕಲ್ಲಿ ಕ್ವಶನ್ ಏನಿದೆ ನೋಡೋಣ. ಮೊದಲು ಅಕ್ಷಯ್ 9 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡುತ್ತಾನೆ. ಪ್ರಶಾಂತ್ 6 ದಿನಗಳಲ್ಲಿ ಮುಗಿಸುತ್ತಾನೆ. ಆ ಕೆಲಸಕ್ಕೆ ನೀಡಿರುವ ರೂಪಾಯಿಗಳು 1500 ಆಗಿದ್ದರೆ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದರೆ ಪ್ರಶಾಂತ್ನ ಪಾಲು ಎಷ್ಟು ಅಂತ ಕೇಳಿದ್ದಾರೆ. ಅಕ್ಷಯ್ ಮತ್ತು ಪ್ರಕಾಶ್ ಇದ್ದಾರೆ. ಅಕ್ಷಯ್ ಎಷ್ಟು ದಿನಗಳಲ್ಲಿ ಮುಗಿಸ್ತಾನೆ? 9 ದಿನಗಳಲ್ಲಿ. ಪ್ರಕಾಶ್ 6 ದಿನಗಳಲ್ಲಿ. ಓಕೆ, ಟೋಟಲ್ ಅಮೌಂಟ್ ಎಷ್ಟಿದೆ? 1500. ಈಗ ನೀವೇನು ಮಾಡಬೇಕು ಅಂದರೆ ಈ 9 ಮತ್ತು 6ಕ್ಕೆ ಎಲ್ ಸಿ ಎಮ್ ತೆಗಿಬೇಕು. ಏನಾಗುತ್ತೆ? 9 ಮತ್ತು 6 ಎಲ್ ಸಿ ಎಮ್ಮು 18 ಆಗುತ್ತೆ. ಎಷ್ಟು? 18. 9 ಎಷ್ಟಲೇ 18, 9 2 18. ನೆಕ್ಸ್ಟ್ 6 ಎಷ್ಟಲೇ 18, 6 3 18. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾರೆ. ಇದೇನು ಬಂದಿದೆ? 2 ಮತ್ತು 3, ಇದು ಎಫಿಷಿಯನ್ಸಿ. ಈಗ 2 ಮತ್ತು 3 ಎಷ್ಟಾಗುತ್ತೆ? 2 + 3 5 ಆಗುತ್ತೆ. ಈಗ ನಮಗೆ ಯಾರ್ದನ್ನು ಕೇಳಿದ್ದಾರೆ ಕ್ವಶನಲ್ಲಿ? ಯಾರ ಪಾಲು ಕೇಳಿದ್ದಾರೆ? ಈಗ ನಮ್ಗೆ ಯಾರ್ದು ಕೇಳಿದ್ದಾರೆ ಕ್ವಶನಲ್ಲಿ? ಪ್ರಶಾಂತಂದು ಎಷ್ಟು ಅಂತ ಪಾಲು. ಪ್ರಶಾಂತಂದು ಎಷ್ಟಿದೆ? ಎಫಿಷಿಯನ್ಸಿ 3 ಇದೆ. ಇನ್ನು ನೆಕ್ಸ್ಟ್ ಟೋಟಲ್ ಅಮೌಂಟು 1500. ಅದಾದಮೇಲೆ ಇಬ್ಬರು ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾರೆ. 2 + 3 ಎಷ್ಟಾಗುತ್ತೆ? 5 ಆಗುತ್ತೆ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ನಮ್ಗೆ ಆನ್ಸರ್ ಬರುತ್ತೆ. 5 1 5 3 15, 3 0ಗೆ 3 0. ಇನ್ನು ಏನು ಉಳಿತು ಫೈನಲ್ ಆಗಿ ನಮಗೆ? 300 × 3 ಎಷ್ಟು ಬರುತ್ತೆ ನಮಗೆ? 300 × 3 ಮಾಡಿದರೆ 300 × 3 ಮಾಡಿದರೆ 300 × 3 ಮಾಡಿದರೆ ಏನು ಬರುತ್ತೆ ನಮಗೆ? 3 3 9, 2 0ಗೆ 0. ಆನ್ಸರ್ ಈಸ್ 900. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಓಕೆ, ಇದೇ ಥರ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ. ಇದರಲ್ಲೇನಿದೆ? ಸೋನಿ 12 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು, ಆದರೆ ಅದೇ ಕೆಲಸವನ್ನು ಮೋನಿ 15 ದಿನಗಳಲ್ಲಿ ಮುಗಿಸಬಹುದು. ಆ ಕೆಲಸಕ್ಕೆ ಅವರಿಗೆ ದೊರಕಿರುವ ಕೂಲಿ 810 ರೂಪಾಯಿ ಆಗಿದ್ದರೆ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದರೆ ಮೋನಿಯ ಪಾಲು ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಸೋನಿ ಮೋನಿ ಇಬ್ಬರಿದ್ದಾರೆ. ಸೋನಿ ಎಷ್ಟು ದಿನಗಳಲ್ಲಿ ಕಂಪ್ಲೀಟ್ ಮಾಡ್ತಾಳೆ? 12 ದಿನಗಳಲ್ಲಿ. ಮೋನಿ 15 ದಿನಗಳಲ್ಲಿ. ಮೊದಲು ಫಸ್ಟ್ನೇ ಸ್ಟೆಪ್ ಏನು ಮಾಡಬೇಕು ನೀವು? ಎಲ್ ಸಿ ಎಮ್ ತಗೋಬೇಕು. ಎಲ್ ಸಿ ಎಮ್ ಏನೋ ಒಂದು ಬರುತ್ತೆ. ಅದಾದಮೇಲೆ ಎಷ್ಟು ಎಫಿಷಿಯನ್ಸಿ ಸಿಗುತ್ತೆ ನಿಮಗೆ? ಎಲ್ ಸಿ ಎಮ್ ಸಿಕ್ಕಾದ್ಮೇಲೆ ಎಫಿಷಿಯನ್ಸಿ ಸಿಗುತ್ತೆ. ಅದಾದಮೇಲೆ ಏನು ಮಾಡಬೇಕು ನೀವು? ಒಟ್ಟು ಯಾರ್ದನ್ನು ಕೇಳ್ತಿದ್ದಾರೆ ಇಲ್ಲಿ ಮೇಲೆ ಬರ್ಕೋಬೇಕು. ಮೊದಲು ಈ ಥರ ನಾನು ಹಾಕ್ಕೊಂಡೆ ಅಂದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ, ಸಿಂಪ್ಲಿಫಿಕೇಷನ್ ಮಾಡೋಕ್ಕೆ, ಇಲ್ಲಿ ಕ್ವಶನಲ್ಲಿ ಯಾರು ಕೇಳ್ತಿದ್ದಾರೆ? ಮೋನಿದು ಕೇಳ್ತಿದ್ದಾರೆ. ಮೋನಿದು ಎಷ್ಟು ಬಂದಿದೆ ಎಫಿಷಿಯನ್ಸಿ ಹಾಕ್ಕೊಂಡು, ಅದಾದಮೇಲೆ ಇಂಟು ಟೋಟಲ್ ಎಷ್ಟಿದೆ ಅಮೌಂಟ್? 810. ಅದಾದಮೇಲೆ ಇಬ್ಬರದ್ದು ಎಷ್ಟು ಟೋಟಲ್ ಎಫಿಷಿಯನ್ಸಿ ಎರಡನ್ನು ಕೂಡಿಸಿ ಏನು ಬರುತ್ತೆ ಹಾಕ್ಕೊಂಡು ಸಿಂಪ್ಲಿಫಿಕೇಷನ್ ಮಾಡಿ ಆನ್ಸರ್ ಸಿಗುತ್ತೆ ನಿಮಗೆ. ಇದು ಹೋಮ್ವರ್ಕ್ ನಂಬರ್ 4 ನಿಮಗೆ. ಓಕೆ, ಇನ್ನು ನೆಕ್ಸ್ಟ್ ಏನಿದೆ ನಿಮಗೆ ಈ ಕ್ವಶನ್ PDF ವಿತ್ ಆನ್ಸರ್ ಜೊತೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಇನ್ನು ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಕ್ಲಾಸಸ್ ಜಾಸ್ತಿ ಶೇರ್ ಆಗ್ತಾ ಇಲ್ಲ ಪ್ಲೀಸ್. ನಿಮ್ಮಂಗೆ ಓದ್ತಾ ಇರೋ ಇನ್ನು ಒಬ್ಬೊಬ್ರು ಇರ್ತಾರಲ್ಲ, ಕೋಚಿಂಗೆಲ್ಲ ಹೋಗೋಕ್ಕಾಗಲ್ಲ, ಸೆಲ್ಫ್ ಸ್ಟಡಿ ಮಾಡ್ತಿರ್ತಾರೆ, ಮನೇಲಿ ಓದ್ತಿರ್ತಾರೆ, ಅವರಿಗೆಲ್ಲ ಎಲ್ಪ್ ಆಗಲಿ, ಶೇರ್ ಮಾಡಿ ಕ್ಲಾಸಸ್ನ. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.